ವಿಶ್ವಾಸ್ ಅವರು ಮೊದಲನೇದಾಗಿ ಈಗ ವಿಶ್ವಾಸ್ ಅವ್ರಿಗೆ ಕೊಡೋಣ. ಇಲ್ಲಿದ್ದಾರೆ ಅವರು. ವಿಶ್ವಾಸ್ ಅವರಿಂದ ಸರ್, ನಿಮಗೆ ಯಾವ ಟಾಪಿಕ್ ಬರುತ್ತೋ ಅದ್ರ ಬಗ್ಗೆ 30 ಸೆಕೆಂಡ್ಗಳು ನಾವು ಟೈಮ್ ಹಿಡಿಯೋದು. ಕನ್ನಡದಲ್ಲೇ ಮಾತಾಡಿ, ಬರೀ ಕನ್ನಡ. ಈಗ ವಿಶ್ವಾಸ್ ಅವರಿಂದ ಒಂದು ಆಶು ಭಾಷಣ, ಎಲ್ಲ ಕನ್ನಡ ಶಬ್ದಗಳಿಂದ ಕೂಡಿದ ಒಂದು ಆಶು ಭಾಷಣ. ಅವರು ಎಷ್ಟು ಕನ್ನಡವನ್ನ ಬಳಸ್ತಾರೆ ನೋಡುವ. ಟೈಮರ್ ಹಾಕ್ತೀನಿ ಬೇಕಾದ್ರೆ. 30 ಸೆಕೆಂಡ್ ಮಿನಿಮಮ್ ಆದ್ರೂ ಮಾತಾಡಿ. ನಿಮಗೆ ಜಾಸ್ತಿ ಮಾತಾಡ್ಬೇಕು ಅಂತಿದ್ರೆ ಜಾಸ್ತಿ ಮಾತಾಡ್ಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಮಿನಿಮಮ್ 30 ಸೆಕೆಂಡ್ಗಳು. ಪರಿಸರ ಮಾಲಿನ್ಯ ಅಂತ. ಈಗ ಪರಿಸರ ಮಾಲಿನ್ಯ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಸುತ್ತಮುತ್ತ ಇರೋದೇ ಒಂದು ಪರಿಸರ. ಇದರೊಳಗೆ ನಮಗೆ ಗಾಳಿ, ಬೆಳಕು, ನೀರು, ಶಬ್ದ ಎಲ್ಲ ಸೇರಿರುತ್ತೆ. ಹಾಗಾಗಿ ಯಾವುದೇ ನಮಗೆ ಮಾಲಿನ್ಯ ಆಗಲಿ, ತುಂಬ ಶಬ್ದ ಆಗಲಿ ಅಥವಾ ಅತಿಯಾಗಿ ನಾವು ಇಂಧನಗಳನ್ನ ಬಳಸಿ ಈ ಹೊಗೆಯಿಂದ ಗಾಳಿ ಹಾಳಾಗೋದು, ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಮತ್ತು ನಮ್ಮಲ್ಲಿ ಹಿರಿಯರು ಕಿರಿಯರು ಇವರಿಗೆ ಬರಬಾರದ ರೋಗಗಳು ಬರುವುದೆಲ್ಲ ಹೀಗೇನೆ ಆಗೋದು. ಅದಲ್ಲದೆ ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕವಾಗಿ ಹೆಚ್ಚಾಗಿ ನೀರನ್ನು ಬಳಸಲೇ ಇರುವುದು, ಅಥವಾ ಯಾವುದೇ ಒಂದು ಈಗ ಒಂದು ಪಾತ್ರೆ ತೊಳೆದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಬಳಸ್ಬೋದು. ಅದಕ್ಕಿಂತ ಹೆಚ್ಚಾಗಿ ಬಳಸಿದ್ರೆ ನಮ್ಮ ಅದರೊಳಗೆ ಸೋಪು ಎಲ್ಲ ಸೇರಿ ನಮಗೆ ಮುಂದೆ ನೀರು ಕೊರತೆ ಆಗುತ್ತೆ. ಅದಲ್ಲದೆ ಅನಾವಶ್ಯಕವಾಗಿ ನಾವು ಹೊರಗಡೆ ಚಲಿಸುವಾಗ ಗಾಡಿಯನ್ನು ಓಡಿಸುವಾಗ ಹಾರ್ನ್ ಮಾಡದೇ ಇರಲಿ, ಅಥವಾ ಇಬ್ಬರು ಹೋಗಬೇಕಾದಾಗ ಬಹುಶಃ ಕಾರಲ್ಲಿ ಹೋಗ್ಬೋದು, ಅದು ಒಬ್ಬರೇ ಹೋಗಬೇಕಾಗಿದ್ದಾಗ ಬಹುಶಃ ದ್ವಿಚಕ್ರ ವಾಹನದಲ್ಲಿ ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಹೀಗೆ ಚಿಕ್ಕ ಸಣ್ಣ ಪುಟ್ಟ ಒಂದು ಬದಲಾವಣೆಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಸುತ್ತಮುತ್ತಲ ಪರಿಸರ ನಮಗೆ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಏನು ಬದುಕಿ ಬಂದಿದ್ದೀವಿ ಆ ಜೀವನವನ್ನು ನಾವು ಅವ್ರಿಗೆ ಕೊಡ್ಬೋದು. ಇಲ್ಲ ಅಂದರೆ ಬರೀ ಮಾಲಿನ್ಯ ಇರುತ್ತೆ. ಇಷ್ಟನ್ನು ಹೇಳಿ ನಮ್ಮ ಮಾತು ಮುಗಿಸಿ. ತುಂಬಾ ಅದ್ಭುತವಾಗಿ ಹೇಳಿದ್ರು ಸರ್. ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಹೀಗೆ ಎಲ್ಲ ಮಾಲಿನ್ಯಗಳ ಬಗ್ಗೆ ಹೇಳಿ ನಿರಂತರವಾಗಿ 1.5 ನಿಮಿಷಗಳ ಕಾಲ ಕನ್ನಡದಲ್ಲಿ ಯಾವುದೇ ಆಂಗ್ಲ ಪದವನ್ನು ಬಳಸದೆ ಮಾತಾಡಿದ್ದಾರೆ ವಿಶ್ವಾಸ್ ಅವರು. ವಿಶ್ವಾಸ್ ಅವರಿಗೆ ತುಂಬಾ